ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಈ 11 ಗಂಟೆ ಈ ಒಂದು ಗ್ರೂಪ್ ಮೆಡಿಟೇಷನ್ ಎಷ್ಟೋ ಜನ ನನ್ನನ್ನು ಮೀಟ್ ಮಾಡೋರು ಇದನ್ನು ಮಾಡ್ತಾ ಇದ್ದೀನಿ ಸರ್, ಇದರಲ್ಲಿ ಬರೋ ಎನರ್ಜೀಸ್ ಎಲ್ಲಿ ಸಿಗ್ತಾ ಇಲ್ಲ ಅಂತ ಮತ್ತೆ 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 ಹೇಳ್ತಾನೆ ಇದ್ದಾರೆ. ಈ ಥರ ಒಂದು ಗ್ರೂಪ್ ಎನರ್ಜೀಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ನನ್ನ ಕನಸು ಇವಾಗ 348ನೇ ಸೆಷನ್ ನಡೀತಾ ಇದೆ. ಇವತ್ತೂ ನೂರಾರು ಜನ ಪ್ರತಿಯೊಬ್ಬರು ಈ ಸಮಯದಲ್ಲಿ ಧ್ಯಾನಕ್ಕೆ ಸೇರಿ ಉಪಯೋಗ ಪಡಿಸ್ತಾ ಇದ್ದಾರೆ. ಯಾವುದೇ ಆಗಲಿ, ಪ್ರತಿ ದಿವಸ 11 ಗಂಟೆ ಧ್ಯಾನ, ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪವರ್ ಮೆಡಿಟೇಷನ್ಸ್ ಆಗಲಿ, ಪ್ರತಿ ಶನಿವಾರ ಸೋಲ್ಫುಲ್ ಸಾಟರ್ಡೇ ಆಗಲಿ, 3 ತಿಂಗಳಿಗೆ ಒಂದು ಯಜ್ಞ ಆಗಲಿ, ಯಾವುದೇ ನಾನು ಶುರು ಮಾಡಿದ್ರೂ ನೀವೆಲ್ಲರೂ ಅದರಲ್ಲಿ ಭಾಗಿಸಿ ಅದಕ್ಕೆ ತುಂಬ ಸಕ್ಸಸ್ ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಪಾರ್ಟಿಸಿಪೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಪ್ರತಿ 3 ತಿಂಗಳಿಗೊಂದ್ಸತಿ ಇಂಗ್ಯಾಂಗ್ ಚಾಲೆಂಜ್ ನಾವು ಮಾಡ್ತಾ ಇದ್ದೀವಿ. ಇಂಗ್ಯಾಂಗ್ ಚಾಲೆಂಜ್ 2 ಅಲ್ಲಿ ಸುಮಾರು 700 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಇಂಗ್ಯಾಂಗ್ 3ಗೆ ಇನ್ನೂ ಸಮಯ ಇದೆ, ಇನ್ನೂ 1 ವಾರ ಇದೆ. ಬಟ್ ಈಗಲೇ 550 ಮಾಸ್ಟರ್ಸ್ ಜಾಯ್ನ್ ಆಗಿ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರು, ರೆಡಿ ಆಗ್ತಾ ಇದ್ದಾರೆ ಗ್ರೂಪ್ಸು, ಲೀಡರ್ಸ್. ಯಾರು ಮಿಸ್ ಮಾಡ್ತಾ ಇದ್ದೀರೋ ಇಂಗ್ಯಾಂಗ್ ಚಾಲೆಂಜ್ಗೆ ಪಾರ್ಟಿಸಿಪೇಟ್ ಮಾಡಿ, ಮಿಸ್ ಮಾಡಬೇಡಿ. ಇದು ನಿಮ್ಮೊಳಗೆ ಎಷ್ಟೋ ಬದಲಾವಣೆಯನ್ನು ಮಾಡುತ್ತದೆ. ಎಷ್ಟೋ ಸೀನಿಯರ್ ಮಾಸ್ಟರ್ಸ್ 15 ವರ್ಷ 10 ವರ್ಷ ಮೂಮೆಂಟಲ್ಲಿ ಇರೋರು ನನಗೆ ಹೇಳಿದ್ರು, ನಾವು ಎಷ್ಟೋ ಪ್ರಚಾರ ಮಾಡಿದ್ರು ಯಾವುದೇ ಒಂದು ಮಿಸ್ ಆಗ್ತಾ ಇದೆ ಸರ್, ಇಂಗ್ಯಾಂಗ್ ಚಾಲೆಂಜಿಂದ ಪ್ರತಿದು ನನಗೂ ಮತ್ತೆ ಒಂದು ನೆನಪಿಗೆ ಬರ್ತಾ ಇದೆ, ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಬಿಗಿನರ್ಸಾ, ಅಡ್ವಾನ್ಸ್ಡಾ, ಸೀನಿಯರ್ಸ್ ಅಂತ ಇಲ್ಲ, ಇದು ಪ್ರತಿಯೊಬ್ಬರಿಗೆ, ಪ್ರತಿಯೊಬ್ಬ ಧ್ಯಾನಿಗೆ, ಪ್ರತಿಯೊಬ್ಬರು ಇದು ಮಾಡಬೇಕು. ಯಾವುದೇ ಕಾರಣಕ್ಕೋಸ್ಕರನೂ ಇದನ್ನು ಬಿಡಬಾರದು. 70% ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿದ್ರೂ ಸಾಕು. ಇವತ್ತು ತುಂಬ ಜನ ಒಂದು ಕೇಳ್ತಾ ಇದ್ರು ನನ್ನನ್ನು, ಪತ್ರಿಜಿಯವರ ಕನ್ನಡ ಭಗವದ್ಗೀತಾ ಬುಕ್ಕು ನಾವು ಇದು ಉಚಿತವಾಗಿ ಮುಂಚೆ ಎಲ್ಲರಿಗೂ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಮತ್ತೆ ಪ್ರಿಂಟ್ ಮಾಡಿಲ್ಲ. ಬಟ್ ಈಗ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಎಷ್ಟೋ ಜನ ನನ್ನನ್ನು ಕೇಳ್ತಾ ಇದ್ದೀವಿ, ಸರ್ ಮತ್ತೆ ಆ ಬುಕ್ಕು ಬೇಕು ಬೇಕು ಅಂತ. ಸೊ ಇದು ಮತ್ತೆ ರೀಪ್ರಿಂಟ್ ಮಾಡಿ ಇದು ಸಮ್ ಕಾಸ್ಟ್ಗೆ ಇಟ್ಟು ಮತ್ತೆ ನಾನು ಇದು ಎಲ್ಲರಿಗೆ ಸೇರಬೇಕು ಅಂತ ಒಂದು ಉದ್ದೇಶದಲ್ಲಿ ಮತ್ತೆ ಇದು ರೀಪ್ರಿಂಟ್ ಮಾಡಿದ್ದೀನಿ. ಈ ಪುಸ್ತಕ ಪ್ರತಿಯೊಬ್ಬರೂ ಓದಬೇಕು. ಈ ಬುಕ್ಕು ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಚಾಟಲ್ಲಿ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಯಾಕೆಂದರೆ ನನಗೆ ಗೊತ್ತಾಗಬೇಕು ಈ ಭಗವದ್ಗೀತಾ ಪುಸ್ತಕ ಪತ್ರಿಜಿಯವರು ಬರೆದಿರೋದು ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕು. ಭಗವದ್ಗೀತಾ ಅನ್ನೋದು, ಮಹಾಭಾರತ ಅನ್ನೋದು ನಮ್ಮ ಜೀವನಕ್ಕೆ ಯಾವ ಪರಿಸ್ಥಿತಿಯಲ್ಲೂ ಸಮಾಧಾನ ಸಿಗುತ್ತದೆ, ಆನ್ಸರ್ ಸಿಗುತ್ತದೆ. ಭಗವದ್ಗೀತಾವನ್ನು ನೀವು ಓದಿಲ್ಲ ಅಂದರೆ ಓದಲೇಬೇಕು. ಪತ್ರಿಜಿಯವ್ರ ಭಗವದ್ಗೀತಾ ಮುಖ್ಯವಾಗಿ ಓದಬೇಕು. ನನ್ನ ಲೈಫಲ್ಲಿ ಯಾವುದೇ ಒಂದು ಕ್ವಶನ್ ಇದ್ರೂ ಅದಕ್ಕೆ ಆನ್ಸರ್ ಆಲ್ರೆಡಿ ಭಗವದ್ಗೀತಾ ಬುಕ್ಕಲ್ಲಿ ಇದೆ. ಹಂಗಾಗಿ ಈ ಪುಸ್ತಕ ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕು. ಪ್ರತಿ ತಿಂಗಳು ಪ್ರತಿಯೊಬ್ಬರು ಎಲ್ಲೋ ಹೋಗ್ತಾ ಇರ್ತೀವಿ ನಾವು, ಈ ಬರ್ತ್ಡೇ, ಆ ಮ್ಯಾರೇಜು, ಫಂಕ್ಷನ್ಸ್ ಅಂತ. 20 ವರ್ಷಕ್ಕೆ ನಾನು ಯಾವ ಫಂಕ್ಷನ್ಗೆ, ಯಾವ ಬರ್ತ್ಡೇಗೆ ಯಾವುದೂ ಹೋಗೋದೇ ಕಮ್ಮಿ. ಆದರೆ ನಾನು ಹೋಗ್ತೆ ಮಾತ್ರ ನಾನು ಕೊಡೋ ಗಿಫ್ಟು ಪುಸ್ತಕ ಒಂದೇ, ಪಿರಮಿಡ್ ಒಂದೇ, ಬೇರೆ ಯಾವುದು ನಾನು ಕೊಡಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಯಾಕೆಂದರೆ ಯಾವುದೇ ಬೇರೆ ಗಿಫ್ಟ್ ನೀವು ಕೊಟ್ಟಿದ್ರು ಅದು ಬೇರೆಯವ್ರಿಗೆ ಮತ್ತೆ ಅವ್ರು ಕೊಡ್ತಾರಿಲ್ಲ ಅಂದರೆ ಅದು ಏನೋ ಒಂದು ರ್ಯಾಕಕ್ಕೆ ಹೋಗ್ಬಿಡುತ್ತೆ. ಒಂದು ಪುಸ್ತಕ ಕೊಟ್ಟಿದ್ರೆ ನಿಜವಾದ ಜ್ಞಾನ ಅವ್ರಿಗೆ ಹೋಗಿ ಸೇರುತ್ತೆ. ತುಂಬ ಜನ ನೋ ಅಂತ ಮೆಸೇಜ್ ಮಾಡಿದ್ರಿ, ಅಂದರೆ ನಾನು ತಗೊಂಡಿರೋ ಡೆಸಿಷನ್ ರೈಟ್ ಅಂತ ಈಗ ನನ್ಗೆ ಅನಿಸ್ತಾ ಇದೆ. ಮತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಪುಸ್ತಕ ಇರಬೇಕು. ಯಾರಿಗೆ ನೀವು ಗಿಫ್ಟ್ ಕೊಟ್ರು ಈ ಪುಸ್ತಕವನ್ನು ಕೊಡಿ. ಯಾವ ಪುಸ್ತಕ ಅದನ್ನು ಓಕೆ, ಬಟ್ ಭಗವದ್ಗೀತಾ ಅನ್ನೋದು ಮ್ಯಾಂಡೇಟ್ರಿ. ಎಷ್ಟು ಸುಲಭವಾದ ಇದೆ, ಸರಳವಾಗಿದೆ ಅಂದರೆ, ಒಬ್ಬರು ರೀಸೆಂಟಾಗಿ ಮದುವೆ ಮಾಡ್ಕೊಂಡಿದ್ರು. ಡೈಲಿ ಆ ಹಸ್ಬೆಂಡ್ ವೈಫ್ ಕುತ್ಕೊಂಡು ಒಂದು ಶ್ಲೋಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಇಬ್ಬರು ಮೆಡಿಟೇಟರ್ಸ್ ಆ ಥರ ಪ್ರತಿಯೊಬ್ಬರೂ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಇಬ್ಬರು ಜೊತೆಗೆ ಆ ಶ್ಲೋಕಗಳನ್ನು ಓದಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಒಳ್ಳೆಯ ವಿಷಯ. ವಾಸಾಂಸಿ ಜೀರ್ಣಾನಿ ಯದಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ನವಾನಿ ಸಂಯಾತಿ ನರೋಪರಾಣಿ. ಈ ಒಂದು ಶ್ಲೋಕ ನನಗೆ ಒನ್ ಆಫ್ ದ ಫೇವ್ರೆಟ್. ಯಾಕೆಂದರೆ
ಪ್ರತಿ ದಿವಸ ನಾವು ಬಟ್ಟೆ ಹಾಕೊಳ್ತೀವಿ. 1-2 ತಿಂಗಳು 3 ತಿಂಗಳು ಆದ್ಮೇಲೆ ಈ ಬಟ್ಟೆಗೆ ಏನಾದ್ರು ಟ್ಯಾರು ವೇರ್ ಆಗಿದ್ರೆ ಇದನ್ನು ಬಿಸಿ ಹಾಕ್ಬಿಟ್ಟು ಹೊಸ ಬಟ್ಟೆ ಹಾಕೊಳ್ತೀವಿ. ಆ ಥರ ಈ ಆತ್ಮ ಅನ್ನೋದು ಪ್ರತಿ ಜನ್ಮದಲ್ಲಿನೂ ಆ ಒಂದು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಗೊಳ್ಳುತ್ತದೆ. ಇದು ನಾವು ಓದಿದ್ರೆ ನೆನಪಿಗೆ ಬರುತ್ತೆ. ನಿನ್ನೆ ಬೆಳಗ್ಗೆ ನಾನು ಚೆನ್ನೈ ಹೋಗಿ ಮಧ್ಯಾಹ್ನಕ್ಕೆ ಮತ್ತೆ ಬೆಂಗಳೂರು ವಾಪಸ್ ಬಂದಿದ್ದೀನಿ. ಯಾಕೆಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತೀರೋಗಿದ್ರು. ಅಲ್ಲಿ ಹೋಗಿ 1-2 ಗಂಟೆ ಅಲ್ಲಿ ನಾನು ಕೂತ್ಕೊಂಡು ಅಲ್ಲಿ ಬಂದಿರೋ ಎಷ್ಟೋ ಜನಕ್ಕೆ ಧ್ಯಾನ ಬಗ್ಗೆ ಹೇಳಿದ್ದೀನಿ. ಆ ಒಂದು ತೀರೋಗಿದ್ರು ಅವ್ರ ಶರೀರವನ್ನು ನೋಡಿ ಅಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡು ಅವ್ರ ಆತ್ಮ ಜೊತೆ ನಾನು ಮಾತಾಡಿ ಅವರು ಪೂರ್ಣಾತ್ಮ ಹತ್ರ ಹೋಗೋಕೆ ಇನ್ನೂ 100 ದಿವಸ ಆಗುತ್ತೆ ಅಂತ ನನಗೆ ಮೆಸೇಜ್ ಕೊಟ್ಟರು. ಬಿಟ್ಟಿನ ತಕ್ಷಣ ಹೋಗಲ್ಲ. ಯಾಕೆಂದ್ರೆ ಆ ಲೈಟ್ ಇಯರ್ಸ್ ಡಿಫರೆನ್ಸ್ ಇರುತ್ತದೆ. ಒಂದು ಆತ್ಮ ಅವ್ರ ಪೂರ್ಣಾತ್ಮ ಹತ್ರ ಹೋಗೋಕೆ, ಒಳಗೆ ಹೋಗೋಕಲ್ಲ, ಹತ್ರ ಹೋಗೋಕೆ ಇಲ್ಲಿ ನಮ್ಮ ಎರ್ತ್ ಟೈಮ್ ಪ್ರಕಾರ 100 ಡೇಸ್ ಆಗುತ್ತೆ ಅನ್ನೋದು ನಿನ್ನೆ ಅವ್ರು ನನಗೆ ಮೆಸೇಜ್ ಕೊಟ್ರು. ಎಷ್ಟು ಸಂಪೂರ್ಣವಾಗಿದ್ದಾರಂದ್ರೆ ಅವರು ಭೂಮಿಗೆ ಬಂದಿರೋ ಎಲ್ಲಾ ಕೆಲಸಗಳನ್ನು ಕಂಪ್ಲೀಟ್ ಆಗಿದೆ ಈ ಜನ್ಮಕ್ಕೆ. ಸಂತೃಪ್ತಿದಿಂದ ಅವರು ಶರೀರವನ್ನು ಬಿಟ್ಟರು. ಆ ಮೆಸೇಜ್ ನಾನು ತಗೊಂಡು ಅಲ್ಲಿರೋ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದ ತಕ್ಷಣ ಅವ್ರೊಳಗೆ ದುಃಖ ಅನ್ನೋದು ಹೋಗಿದೆ. ದುಃಖ ಅನ್ನೋದು ಇರಬಾರದು. ಯಾಕೆಂದ್ರೆ ಪ್ರತಿಯೊಬ್ಬ ಆತ್ಮ ಶರೀರ ಬಿಟ್ಟಿದ ತಕ್ಷಣ ಎಷ್ಟೋ ಸಂತೋಷವಾಗಿರುತ್ತದೆ. ಯಾಕೆಂದ್ರೆ ಲಿಮಿಟೆಡ್ ಇಂದ ಅನ್ಲಿಮಿಟೆಡ್ ಆಗ್ಬಿಡುತ್ತೆ, ಬಂಧಗಳು ಹೋಗ್ಬಿಡುತ್ತದೆ, ಬೌಂಡ್ಲೆಸ್ ಆಗ್ಬಿಡುತ್ತದೆ. ಆತ್ಮ ಯಾವಾಗಲೂ ಸಂತೋಷವಾಗಿರುತ್ತದೆ. ಹತ್ಕೊಂಡು ಕೂತ್ಕೋಬೇಡ. ಪ್ರತಿಯೊಬ್ಬರು ಈ ಶರೀರನ ಬಿಡಬೇಕು. ಆ ಬಾಡಿಯನ್ನು ನೋಡಿದ ತಕ್ಷಣ ನನಗೆ ಮತ್ತೆ ಒಂದು ಸೆಲ್ಫ್ ರಿಯಲೈಸೇಷನ್, ಯಾವುದೋ ಒಂದು ದಿವಸ ನಾನು ಅಲ್ಲಿ ಇರ್ತೀನಲ್ವಾ. ಇಟ್ಸ್ ಅ ರಿಮೈಂಡರ್. ಪ್ರತಿಯೊಬ್ಬರು ಶರೀರನ ಬಿಡಲೇಬೇಕು. ಆದರೆ ಆ ಸಮಯ ನಾನು ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಿಸ್ ಆಗಿದೆ ಅನ್ನೋದು ಬರಬಾರದು. ಸಂತೃಪ್ತಿದಿಂದ ಶರೀರವನ್ನು ಬಿಡಬೇಕು ಮಾಸ್ಟರ್ಸ್. ಇದು ಯಾರು ನಿಮಗೆ ಹೇಳಲ್ಲ, ನಿಮ್ಮೊಳಗೇನೆ ನಿಮಗೆ ಆ ಪ್ರಶ್ನೆ ಬರುತ್ತದೆ. ಆ ಪರಿಸ್ಥಿತಿ, ಅಂತ ಪರಿಸ್ಥಿತಿ ನಮಗೆ ಬರವೇ ಬಾರದು. ಸಂಪೂರ್ಣ ತೃಪ್ತಿದಿಂದ ಶರೀರವನ್ನು ಬಿಡಬೇಕು. ಅವಾಗ ಆತ್ಮಕ್ಕೆ ಯಾವುದೇ ಒಂದಿರಲ್ಲ, ಹಾಯಾಗಿ ನಾವು ಹೈರ್ ವರ್ಡ್ಸ್ ಹೋಗ್ಬೇಕು. ಪ್ರತಿ ಪಿರಮಿಡ್ ಮಾಸ್ಟರ್ಗೂ ಈ ಒಂದು ಭಾಗ್ಯ ಸಿಗುತ್ತದೆ. ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವುದೇ ಒಂದು ದಿವಸ ಒಂದು ಹೇಳ್ತಾರೆ, ಏನು ಅಂದ್ರೆ ಈ ಭೂಮಿಗೆ ಬರೋಕ್ ಮುಂಚೆ ಬರ್ತ್ ಬಗ್ಗೆ ನಾವು ಪ್ಲಾನ್ ಮಾಡ್ತೀವಿ. ಶರೀರ ತಗೊಂಡಿನ ಕ್ಷಣದಿಂದ ಡೆತ್ಗೆ ನಾವು ಪ್ಲಾನ್ ಮಾಡಬೇಕು. ಇಲ್ಲಿಂದ ಇವತ್ತಿಂದ ಎಷ್ಟು ವರ್ಷ ಇರ್ತೀವೋ ಯಾರಿಗೂ ಗೊತ್ತಾಗಲ್ಲ. ಕೊನೆಯ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತದೆ ಇನ್ನು ಎಷ್ಟು ತಿಂಗಳು ನಾನು ಇರ್ತೀನಿ, ಎಷ್ಟು ದಿವಸ ಇರ್ತೀನಿ ಅಂತ. ಯಾವ ರೀಸನ್ಗೆ ನಾವು ಹುಟ್ಟಿದೀವೋ ಆ ಸೋಲ್ ಪ್ಲಾನ್ ತಿಳಿಸ್ಕೊಂಡು ಅದನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಸಂತೃಪ್ತಿದಿಂದ ನಾವು ಹೋಗ್ತೀವಿ ಹೈಯರ್ ವರ್ಲ್ಡ್ಸ್ಗೆ. ಇಲ್ಲ ಅಂದ್ರೆ ನಿಮ್ಮ ಆಸ್ಟ್ರಲ್ ಬಾಡಿ, ನಿಮ್ಮ ಎಥರಿಕ್ ಬಾಡಿ ಇಲ್ಲೇ ಇರುತ್ತದೆ. ಮತ್ತೆ ಆ ಸೋಲ್ಗೆ ಆ ಕಂಪ್ಲೀಟ್ನೆಸ್ ಸಿಗಲ್ಲ, ಮತ್ತೆ ಒಂದು ಜನ್ಮ ತಗೊಳ್ಳುತ್ತೆ. ಸೊ ಇದು ಭಗವದ್ಗೀತಾದಿಂದ ವೆರಿ ಪವರ್ಫುಲ್ ಕೊಟೇಶನ್. ಪ್ರತಿಯೊಬ್ಬರು ಒಂದ್ ದಿವಸ ಒಂದು ಶ್ಲೋಕ ಓದಿ. ಈಗ ಇಂಗ್ಯಾನ್ ಚಾಲೆಂಜ್ ಅಲ್ಲಿ ಪ್ರತಿ ದಿವಸ ಬುಕ್ ಓದಬೇಕು. ಒಂದು ಭಗವದ್ಗೀತಾ ಶ್ಲೋಕ ಓದಿ. ಕನ್ನಡದಲ್ಲಿ ಇದೆ. ಈಗ ಪತ್ರಿಜಿ ಅವ್ರಿಗೆ ಕೊಟ್ಟಿರೋ ಆ ಒಂದು 200-300 ಶ್ಲೋಕ ಕನ್ನಡದಲ್ಲಿ ಇದೆ. ಪ್ರತಿ ದಿವಸ ಒಂದು ಶ್ಲೋಕ ಓದಿ. ಆ ಅರ್ಥವನ್ನು ತಿಳಿಸ್ಕೊಂಡು ಅದರ ಬಗ್ಗೆ 4 ಜನಕ್ಕೆ ಹೇಳಿ ಕೂತ್ಕೊಂಡು ಆ ಶ್ಲೋಕಗಳನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟು ತೃಪ್ತಿ ಕೊಡುತ್ತದಂದ್ರೆ, ಯಾಕೆಂದ್ರೆ ಇದು ಸತ್ಯ. ಸತ್ಯ ಜೊತೆ ನಾವು ಇರಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.